ವೀಕ್ಷಕರೇ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮುಖ್ಯ ಕಾರಣ ಏನು ಅಂದರೆ ಈ ಟ್ರಾಫಿಕ್ನ ಅವಾಯ್ಡ್ ಮಾಡ್ಬೋದು ಹಾಗೂ ಆರಾಮಾಗಿ ಓಡಾಡ್ಬೋದು. ಹೆಂಗೆ ಅಂದರೆ ಪೀಕ್ ಅವರ್ನಲ್ಲಿ ತುಂಬೋಗಿರುತ್ತೆ. ಅಷ್ಟಲ್ಲದೆ ಎಷ್ಟೋ ಬೇರೆ ರೂಟ್ಗಳು ಶುರು ಕೂಡ ಆಗ್ತಿದೆ. ಹೀಗೆ ಜನಗಳು ಚೆನ್ನಾಗಿ ಬಳಸ್ತಾ ಇರೋ ಸಮಯದಲ್ಲಿ ಮೆಟ್ರೋ ದರನ BMRC ಅವರು ಜಾಸ್ತಿ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ 47%ವರೆಗೂ. ಅಲ್ಲ ರೀ, ರೈಸ್ ಮಾಡೋಂಗಿದ್ರೆ 5%, 6%, ಅಬ್ಬಬ್ಬಾ ಅಂದರೆ 10% ಮಾಡ್ಬೋದು. 47%, ಹತ್ತತ್ರ ಅರ್ಧ ಭಾಗ ಜಾಸ್ತಿ ಮಾಡ್ದಂಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಹೀಗೆ ಜನರು ಎಷ್ಟೋ ಜನ ಮೆಟ್ರೋ ಬಳಸಬೇಕಾದ್ರೆ ರೇಟ್ ಜಾಸ್ತಿ ಆಗೋ ಬದಲು ಕಮ್ಮಿ ಆಗಬೇಕು. ಆದರೆ 47% ಜಾಸ್ತಿ ಮಾಡಿರೋದು ನಿಜವಾಗ್ಲೂ ಸರಿಯಲ್ಲ. ಸರ್ಕಾರದವರು ಸಾಮಾನ್ಯವಾಗಿ ಹೇಳ್ತಾರೆ ಈ ಟ್ರಾಫಿಕ್ನ ಅವಾಯ್ಡ್ ಮಾಡೋದಕ್ಕೆ ಬಸ್ಗಳಾಗಲಿ ಅಥವಾ ಮೆಟ್ರೋನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೆ ರೀಸೆಂಟಾಗಿ KSRTC ಅಥವಾ BMTC ಬಸ್ ಚಾರ್ಜಸ್ ಕೂಡ ಜಾಸ್ತಿ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಮೆಟ್ರೋ ಚಾರ್ಜಸ್ ಕೂಡ ಈಗ ಜಾಸ್ತಿ ಆಗಿದೆ. ಸಿಂಪಲ್ ಆಗಿ ನಿಮ್ಗೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಎಷ್ಟಾಗುತ್ತೆ ಅಂದರೆ ಕೆಂಗೇರಿ ಬಸ್ ಟರ್ಮಿನಲ್ ಸ್ಟಾಪಿಂದ ನೀವು ವೈಟ್ಫೀಲ್ಡ್ಗೆ ಹೋಗ್ಬೇಕಂದ್ರೆ ಸುಮಾರು 57ರಿಂದ 58 ರೂಪಾಯಿ ಆಗ್ತಾಯಿತ್ತು. ಆದರೆ ಇವತ್ತಿನ ದಿನ ದರ ಅದ್ರ ಬಂದು 90 ರೂಪಾಯಿ ಆಗಿದೆ. ಆಲ್ಮೋಸ್ಟ್ ಡಬಲ್. ಸಾಮಾನ್ಯವಾಗಿ ಒಂದು ಬೈಕ್ ಇಟ್ಕೊಂಡು ಅವನೊಂದು ಆಫೀಸ್ಗೆ ಹೋಗಿ ಬಂದು ಮಾಡಬೇಕಂದ್ರೆ ದಿನಕ್ಕೆ 100 ರೂಪಾಯಿ ಅಂದರೆ ತಿಂಗಳಿಗೆ 3000 ರೂಪಾಯಿ ಪೆಟ್ರೋಲ್ ಬೇಕಾಗುತ್ತೆ. ಅದಕ್ಕಾಗಿ ಅವ್ರೇನು ಮಾಡ್ತಾರೆ, ಮೆಟ್ರೋ ದರ ಕಮ್ಮಿ ಇರೋದ್ರಿಂದ ಮೆಟ್ರೋಲ್ ಹೋಗೋಣ, ಆಗ 1500 ಅಥವಾ 2000ದಲ್ಲಿ ಕೆಲಸ ಮುಗಿಸ್ಬೋದು ಅಂತಂದರೆ ಈಗ ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂದರೆ ಮೆಟ್ರೋ ಚಾರ್ಜಸ್ಸೇ ಬರೀ ಮೆಟ್ರೋಲ್ ಓಡಿದ್ರೆ ತಿಂಗಳಿಗೆ 4,000 ಆಗೋ ಥರ ಇದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಿಂಗಿರ್ಬೇಕಾದ್ರೆ ಈ ಮಾಧ್ಯಮದವ್ರು ಏನಾದರೂ ಇಂಟರ್ವ್ಯೂ ಮಾಡಿದ್ರೆ ಜನಗಳು ಕೆಲವರು ಕೇಂದ್ರ ಸರ್ಕಾರಕ್ಕೆ ಬೈತಾರೆ, ಕೆಲವರು ರಾಜ್ಯ ಸರ್ಕಾರಕ್ಕೆ ಬೈತಾರೆ. ಆದರೆ ಯಾರು ಮಾಡಿದ್ದು ಈ ಬೆಲೆನ ಜಾಸ್ತಿ ಮಾಡಿದ್ದು, ಕೇಂದ್ರ ಸರ್ಕಾರನ ಅಥವಾ ರಾಜ್ಯ ಸರ್ಕಾರನ? ಆಬ್ವಿಯಸ್ಲಿ ಅಪೋಸಿಷನ್ ಪಾರ್ಟಿಯವರು ಈ ರಾಜ್ಯ ಸರ್ಕಾರ ದೂಷಿಸ್ತಾ ಇದ್ದಾರೆ, ಅವರೇ ಬೆಲೆ ಜಾಸ್ತಿ ಮಾಡಿದ್ದು ಅಂತ. ಆದರೆ ಈಗಿನ ರಾಜ್ಯ ಸರ್ಕಾರದವ್ರು ಏನು ಹೇಳ್ತಾ ಇರೋದು ಅಂತಂದರೆ BMRCL ಅವ್ರದ್ದು ಅವ್ರದ್ದೇ ಆದ ಸಂಘ ಇದೆ ಅಥವಾ ಅವ್ರದ್ದೇ ಆದ ಒಂದು ಅಡ್ಮಿನಿಸ್ಟ್ರೇಷನ್ ಇದೆ, ಅವ್ರು ಮಾಡಿರ್ಬೋದು ಅಂತ. ವೀಕ್ಷಕರೇ, ನಿಮ್ಗೆ ತಿಳಿದಿರಬೇಕು, BMRCL ಬಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಒಂದು ಜಾಯಿಂಟ್ ವೆಂಚರ್. ಹಾಗೆ ನೋಡ್ತಾ ಹೋದರೆ ಯಾವುದೇ ರೈಲ್ವೇಸ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಅಥವಾ ಕಾರ್ಯಗಳು ನಡಿಬೇಕಂದ್ರೆ ಅದು ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿ ಬರುತ್ತೆ. ಈ 2011ರಲ್ಲಿ ಶುರುವಾದಂಥ ಮೆಟ್ರೋ ಈ ಪ್ರೈಸ್ ಹೈಕ್ನ 2017ರಲ್ಲಿ ಮಾಡಿರ್ತಾರೆ. ಎಷ್ಟಪ್ಪ ಅಂದರೆ 15%, ಹತ್ತತ್ರ 15-16% ಹೆಚ್ಚು ಮಾಡಿರ್ತಾರೆ. ಇದಾದ ಮೇಲೆ ಇಲ್ಲಿವರೆಗೆ ಯಾವುದೇ ರೀತಿ ಹೆಚ್ಚಳ ಆಗಿರೋದಿಲ್ಲ. ನಾವು ಒಂದು ರೀತಿ ಒಪ್ಕೋಬೇಕು, ಯಾವುದೇ ಪ್ರೈಸು ಆಗಲಿ ಯಾವುದೇ ಬೆಲೆ ಇರಲಿ ಒಂದೇ ರೀತಿ ಇರಲ್ಲ, ಹೆಚ್ಚಳ ಆಗೇ ಆಗುತ್ತೆ. ಅದು ಪೆಟ್ರೋಲ್ ಆಗಿರಲಿ, ಡೀಸೆಲ್ ಆಗಿರಲಿ ಅಥವಾ ಒಂದು ಟಿಕೆಟ್ ಪ್ರೈಸ್ ಆಗಿರಲಿ. ಆದರೆ ಅದಕ್ಕೂ ಒಂದು ಮಿತಿ ಅನ್ನೋದು ಇರಬೇಕು. ಅದು ಜನಗಳ ವಾದ. ನನ್ನ ಕನ್ಕ್ಲೂಷನ್ ಏನು ಅಂದರೆ, ನೀವು ರೇಟ್ ಜಾಸ್ತಿ ಮಾಡ್ತೀರಾ, ಖಂಡಿತವಾಗ್ಲೂ ಬೆಲೆ ಜಾಸ್ತಿ ಮಾಡಿ, ಆದರೆ ಒಂದು ಮಿತಿಯಲ್ಲಿರಬೇಕು. ಇಲ್ವಾ ನೀವು ಅಂದ್ಕೊಂಡಿದ್ದ ರೇಟೇ ಜಾಸ್ತಿ ಮಾಡಬೇಕಾ? ನೀವು ಹೇಗೆ ರೈಲ್ವೆ ಮಂತ್ರಾಲಯನ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಸಭೆ ಅಥವಾ ಸಮಿತಿ ರಚನೆ ಮಾಡಿ ಬೆಲೆ ಜಾಸ್ತಿ ಮಾಡಿದ್ರಿ, ಅದೇ ರೀತಿ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಭಾರತದ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಪತ್ರ ಬರೆದ್ಬಿಟ್ಟು, ಅದು ರಾಜ್ಯ ಸರ್ಕಾರ ಆಗಿರಲಿ ಅಥವಾ ಕೇಂದ್ರ ಸರ್ಕಾರ ಆಗಿರಲಿ, ದಯವಿಟ್ಟು ಎಲ್ಲರೂ ಸಂಬಳನೂ ಕಡ್ಡಾಯವಾಗಿ ಜಾಸ್ತಿ ಕೊಡೋ ಥರ ಮಾಡಿಬಿಟ್ರೆ ಆಗ ಎಲ್ಲ ಜನರಿಗೂ ಇದೊಂದು ನಡ್ಸ್ಕೊಂಡು ಹೋಗುವಂತ ಅಥವಾ ಬ್ಯಾಲೆನ್ಸ್ ಮಾಡುವಂತ ಒಂದು ಅನುಕೂಲ ಆಗುತ್ತೆ. ಅವ್ರಿಗೂ ಒಂದು ರೀತಿ ನೆಮ್ಮದಿನೂ ಇರುತ್ತೆ. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಆದ್ರೆ ದುಡಿಯೋರು ದುಡಿತಾ ಇದ್ದಾರೆ. 10 ವರ್ಷದಿಂದ 10,000 ತಗೋತಾ ಇದನ್ನು 10 ವರ್ಷ ಆದ್ಮೇಲೆ ಆ ಕೆಲ್ಸಕ್ಕೆ ಜಾಯಿನ್ ಆದ್ರೆ ಅಥವಾ ಅದೇ ಹುದ್ದೆಗೆ ಜಾಯಿನ್ ಆದ್ರೆ 10,000 ಕೊಡ್ತಾ ಇದ್ದಾರೆ. ಸೊ ಹೀಗೆ ಮಾಡೋದ್ರಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಹೇಳಿ? ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆನ ನನಗೆ ಏನಾದರೂ ಬೇರೆ ರೀತಿ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಷ್ಟೇ.